ಬಿಜೆಪಿ ಶಾಸಕರು ಅಡ್ಡ ಮತದಾನದ ವರದಿ ಸಲ್ಲಿಕೆಯ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಚಿವ ಹಾಗೂ ಹಾಲಿ ಔರಾದ್ ಮತಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಅಡ್ಡ ಮತದಾನ ಮಾಡಿದ್ದಾರೋ, ಅವರು ಯಾರು ಅಡ್ಡ ಮತದಾನ ಮಾಡಿದ್ದಾರೋ ಅವ್ರ ಹೆತ್ತ ತಾಯಿಗೆ ಧೋಕಾ, ಅಂದ್ರೆ ಮೋಸ ಮಾಡಿದ ಹಾಗೆ. ಅಡ್ಡ ಮತದಾನ ಮಾಡಿದವರಿಗೆ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಬೇಕು. ರಾಜ್ಯಾಧ್ಯಕ್ಷರು ಹೈಕಮಾಂಡ್ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರಿಂದ ನನಗೆ ಬಹಳ ನೋವಾಗಿದೆ. ನಮ್ಮವರೇ ಅಡ್ಡ ಮತದಾನ ಮಾಡಿರುವಂತ ಸಂಗತಿ ಕೇಳಿ ನನಗೆ ಬಹಳ ನೋವಾಗಿದೆ. ತಪ್ಪು ಮಾಡಿದ ಯಾರಿಗೂ ಕೂಡ ಕ್ಷಮೆ ಮಾಡಬಾರ್ದು ಅಂತ ಶಾಸಕ ಪ್ರಭು ಚವ್ಹಾಣ್ ಹೇಳಿರುವಂತದ್ದು. ನಮ್ಮದು ಈ MLA-ಗರಿಗೆ ಬಹಳ ದುಃಖದ ಘಟನೆ ಇದೆ. ಹಿಂಗ ಆಗಬಾರ್ದು. ಪಕ್ಷಕ್ಕೆ ದ್ರೋಹ ಮಾಡಿ ಯಾಕೆ ತಾಯಿಗೆ ಧೋಖ ಆಗಿದೆ. ಯಾವಾಗ ಮಾಡಿದಾರೆ, ಏನು ಮಾಡಿದಾರೆ, ಬಹಳ ನನ್ನ ಮುಂದೆ ಕೂಡ ನೋವಾಗ್ತಾ ಇದೆ. ಆಮೇಲೆ ನಾವು ತಮ್ಮ ಮುಖಾಂತರ ರಾಜ್ಯಾಧ್ಯಕ್ಷರಿಗೆ ಹೈಕಮಾಂಡ್ಗೆ ವಿನಂತಿ ಮಾಡ್ತಾ ಇದ್ದೀನಿ. ಇದು ನನ್ನ ಏನು ತಾವು ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಪಾರ್ಟಿಯಿಂದ ಉಚ್ಚಾಟನೆ ಮಾಡಬೇಕು. ಯಾರಿಗೆ ಕ್ಷಮಾ ಮಾಡಬಾರ್ದು ನಮ್ಮ ವಿನಂತಿ ಇದೆ ತಮ್ಮ ಮುಖಾಂತರ. SRP ಅಂತ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಕಾಂಗ್ರೆಸ್ ಅವರಿಗೆ ಒಂಥರ ನರಕ ಶುರುವಾಗಿದೆ ಸರ್. ವೋಟರ್ ಬೋಗಸ್ ಹೋಗ್ತಾವ. ಕಾಂಗ್ರೆಸ್ ಏನು BJP ವಿರೋಧ ಮಾಡಬೇಕು, ನರೇಂದ್ರ ವಿರೋಧ ಮಾಡಬೇಕು. ಪ್ರಿಯಾಂಕಾ ಖರ್ಗೆ ಆಗಲಿ ಎಲ್ಲ ಟೀಮ್ ಶ್ರೀಪ್ ಏನಾದ್ರೆ ಕೇಂದ್ರ ಅವರು ಏನು ಪಶ್ಚಿಮ ಬಂಗಾಳು ಕೆಳನ ಏನು ಆಗಿದೆ ಅವ್ರಿಗೆ ಪೂರ್ತಿ ಅವ್ರ ಹೆಸರನ್ನ ಕಾಲಿನಲ್ಲಿ ಜಮೀನು ಹೋಗ್ತಾ ಇದೆ. ಅದಕ್ಕಾಗಿ ಸರ್ ಸಪ್ರೇಟ್ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಇಲ್ಲ. ಅವ್ರ ಟೈಮ್ನಲ್ಲಿ ಸಂಸ್ಥೆ ಇದ್ದಿಲ್ಲ, ಅವ್ರ ಟೈಮ್ನಲ್ಲಿ ಮಾಡಿಲ್ಲ. ಅವರು ಬೇಕಂತೂ ಶ್ರೀಪ್ ಜನರಿಗೆ ಏನು ಹೇಳ್ತಾರೆ, ಜನರಿಗೆ ಮೋಸ, ಜನರಿಗೆ ಸುಳ್ಳು ಆಡಬೇಕು ಅಷ್ಟೇ. ಬಿಜೆಪಿ ಕೈಗೊಂಬೆ ಅಂತ ಸಮಯ ಬಲವಾನ್ ಹೇ 2028 ನಲ್ಲಿ ನೋಡ್ರಿ, ಕಾಂಗ್ರೆಸ್ಸು ಪೂರಾ ಆಗುತ್ತೆ ಪಾನಿಪತ್.